So hello students, in this video we will be learning about the exercise 1.2. So exercise 1.2 already ನಾವು ಸ್ಟಾರ್ಟ್ ಮಾಡಿದ್ವಿ ನಿಮ್ಗೆ ಗೊತ್ತಿದ್ದಂಗ. ಓಕೆ, ಸೊ ಅದರೊಳಗಡೆ ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ ಕ್ವಶನ್ ನಂಬರ್ 6 ವರೆಗೂ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋದ್ರೆ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 7. ಸೊ ಕ್ವಶನ್ ನಂಬರ್ 7 ಏನೈತೆ ನೋಡ್ರಿ. ಕ್ವಶನ್ ನಂಬರ್ 7 ಒಳಗಡೆ ಎರಡು ಸಬ್ ಕ್ವಶನ್ಸ್ ಅದಾವ. f is a function from r to r where f of x equal to 3 minus 4x ಅಂತ ಐತಿ. ವೆದರ್ ದಿಸ್ ಈಸ್ 1 1 on 2 or bijective. ಇದು 1 1 on 2 ಅಥವಾ bijective. bijective ಅಂದ್ರೆ ಏನ್ರಿ, ಇಟ್ ಶುಡ್ ಬಿ ಬೋತ್ 1 1 and on 2. ಸೊ bijective ಅಂದ್ರೆ that should be both 1 1 and on 2. ಸೊ ಇದು 1 1 on 2 ಎರಡು ಹೋದ್ರೆ ಚೆಕ್ ಮಾಡ್ಬೇಕು. ಸೊ ಫಸ್ಟ್ 1 1 ಚೆಕ್ ಮಾಡ್ರಿ. 1 1 ಹೆಂಗೆ ಚೆಕ್ ಮಾಡ್ತೀರಿ? ಸಿಂಪಲ್ f of x1 ಅಂತ ತಗೊಂಡ್ರಿ. f of x1 equal to f of x2 ಅಂತ ಹೋಗ್ಬೇಕಲ್ರಿ. ವೆದರ್ f of x1 equal to f of x2, if x1 is equal to x2 ಅಂತ ಚೆಕ್ ಮಾಡಬೇಕು. if f of x1 equal to f of x2 ಅಂತ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, f of x1 equal to f of x2 ಅಂತ ತೊಗೊಂಡ್ರೆ 3 minus 4x1 equal to 3 minus 4x2 ಆತು. ಕರೆಕ್ಟಾ? ಅವಾಗ 3 3 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. 3 3 ಎರಡು ಕಡೆ ಕ್ಯಾನ್ಸಲ್ ಆಗಿ ಏನಾಯ್ತು, minus 4x1 equal to minus 4x2 ಆತು. ಸೊ ನೆಕ್ಸ್ಟ್ ಏನಾತ್ರಿ, minus 4 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿದಿನ x1 is equal to x2. ಓಕೆ, ಸೊ x1 is equal to x2 ಉಳಿತು. ಗೊತ್ತಾತ್ರಿ ಇದು? therefore this is 1 1 ಫಂಕ್ಷನ್. ಹೌದು, ಸೊ 1 1 ಫಂಕ್ಷನ್ ಬರುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಇದು ಆನ್ ಟು ಫಂಕ್ಷನ್ ಬರುತ್ತೆ ಚೆಕ್ ಮಾಡ್ರಿ. therefore this is 1 1. ಸೊ ಇದು 1 1 ಫಂಕ್ಷನ್ ಹೌದು. ನೆಕ್ಸ್ಟ್ ಇದು ಆನ್ ಟು ಫಂಕ್ಷನ್ ಬರುತ್ತೆ ಚೆಕ್ ಮಾಡೋಣ. ಸೊ ಇದು ಆನ್ ಟು ಫಂಕ್ಷನ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಸೊ ಆನ್ ಟು ಫಂಕ್ಷನ್ ಬರುತ್ತೆ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಓಕೆ, ಸೊ ಏನು ಮಾಡ್ಬೇಕು, ನಿಮಗೆಲ್ಲ ಗೊತ್ತೈತಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಇದ್ರೆ, ಓಕೆ, ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಇದ್ದಿದ್ರೆ ಏನು ಮಾಡಬೇಕು, ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಇದ್ದಿದ್ರೆ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಿ? ಫಂಕ್ಷನ್ ಹೆಂಗೆ ಕೊಟ್ರ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ನೋಡ್ರಿ, ಫಂಕ್ಷನ್ ಹೆಂಗೆ ಕೊಟ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 minus 4x ಕೊಟ್ರ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 minus 4x ಕೊಟ್ರ. ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ವೈ. ಸೊ ವೈ ಈಕ್ವಲ್ ಟು 3 minus 4x ಆಯ್ತು. ಸೊ ವೈ ಈಕ್ವಲ್ ಟು 3 minus 4x ಆಯ್ತು. y equal to 3 minus 4x ಆಯ್ತು. therefore y equal to 3 minus 4x ಆದ್ರೆ x equal to ಏನಾಗುತ್ತೆ ನೋಡ್ರಿ. ಸೊ y equal to 3 minus 4x ಆದ್ರೆ x equal to ಏನಾಗುತ್ತೆ, x equal to y minus 3 divided by ಏನಾಗ್ತರಿ 4. x equal to y minus 3 divided by 4 ಆಯ್ತು. ತಿಳಿತಾ? ಸೊ x ಅಂದ್ರು ಒಂದ, f of y ಅಂದ್ರು ಒಂದ. ಸೊ x ಅಂದ್ರು ಒಂದ, f of y ಅಂದ್ರು ಒಂದ. ಸೊ ಅಂದ್ರೆ ಇದ್ರೊಳಗಡೆ ಏನಾಯ್ತು, ಫಾರ್ ಎವ್ರಿ x, ಫಾರ್ ಎವ್ರಿ y ದೇರ್ ಇಸ್ ಅನ್ x. ಅಂದ್ರೆ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ದೇರ್ ಇಸ್ ಅ ಪ್ರೀ ಇಮೇಜ್ ಅಂತ ಗೊತ್ತಾಗ್ತದೆ. therefore ನಾವೇನು ಹೇಳ್ಬೋದು, ದಿಸ್ ಈಸ್ ಅ ಆನ್ ಟು ಫಂಕ್ಷನ್. ಸೊ ಸಿಂಪಲ್ ನೋಡ್ರಿ, ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನೀವು, ಕೋಡೊಮೇನ್ ಒಳಗಡೆ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಗೆ ಪ್ರೀ ಇಮೇಜ್ ಐತಿ. ಅಥವಾ ಡೆಫಿನಿಷನ್ ಏನಿತ್ತಲ್ಲ, ಫಾರ್ ಎವ್ರಿ ವೈ ದೇರ್ ಇಸ್ ಅನ್ ಎಕ್ಸ್, ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ವೈ ದೇರ್ ಇಸ್ ಅನ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್. ಇದನ್ನಿಷ್ಟು ನೀವು ಪ್ರೂವ್ ಮಾಡ್ಬಿಟ್ರೆ ಸಾಕು. ಓಕೆ, ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ರಿ ಆನ್ ಟು ಫಂಕ್ಷನ್. ಸೊ ಹಿಂಗಾಗಿದು ಈ ಫಂಕ್ಷನ್ ಏನಿತ್ತಲ್ಲ 7th ಕ್ವಶನ್ ಒಳಗಡೆ ಸಬ್ ಕ್ವಶನ್ 1, this is a 1 1 function and this is also a on to function. ಇದು 1 1 ಹೌದು, on 2 ಹೌದು. ಸೊ 1 1 ಹೌದು, on 2 ಹೌದು ಅಂದ್ರೆ ಏನು? ಸೊ ಇದು 1 1 ಹೌದು, on 2 ಹೌದು ಅಂದ್ರೆ that function we call it as a bijective function. ನಾವು ಏನು ಕರಿಬಹುದು ಅದನ್ನ, bijective function ಅಂತ ಕರಿಬಹುದು. ತಿಳಿತಾ? ಓಕೆ, ಸೊ ಸಿಂಪಲ್ ಐತಿ ಇದು ಕ್ವಶನ್. ಓಕೆ, ಸೊ ನಿಮ್ಗೆ ತಿಳಿತಂತ ಅನ್ಕೊಂಡಿನಿ ನಾನು. ಸೊ 7th ಕ್ವಶನ್ ಒಳಗಡೆ ಸೆಕೆಂಡ್ ಸಬ್ ಕ್ವಶನ್, 7th ಕ್ವಶನ್ ಒಳಗಡೆ ಸೆಕೆಂಡ್ ಸಬ್ ಕ್ವಶನ್ ಅದನ್ನು ನೀವ ಮಾಡ್ರಿ. 7th ಕ್ವಶನ್ ಒಳಗಡೆ ಸೆಕೆಂಡ್ ಸಬ್ ಕ್ವಶನ್ ನೀವ ಟ್ರೈ ಮಾಡ್ರಿ. ಓಕೆ, ಸೊ 8th ಕ್ವಶನ್ ಒಂದು ನೋಡೋಣ ಆಮೇಲೆ. ಓಕೆ, ಸೊ 8th ಕ್ವಶನ್ ಏನೈತೆ ನೋಡ್ರಿ. ಲೆಟ್ ಎ ಅಂಡ್ ಬಿ ಬಿ ಟೂ ಸೆಟ್ಸ್, ಲೆಟ್ ಎ ಅಂಡ್ ಬಿ ಬಿ ಟೂ ಸೆಟ್ಸ್, ಶೋ ದ್ಯಾಟ್. Okay, exercise 1.2, exercise 1.2 8th question. Okay, let a and b be two sets, show that f of a cross b, f is a function from a cross b to b cross a, f is a function from a cross b to b cross a such that, okay, such that and condition kotra, f is a function from a cross b to b cross a cross b to b cross a such that f of a comma b, such that f of a comma b is equal to b comma a, f of a comma b is equal to b comma a is a bijective function. This is a
ಬೈಜೆಕ್ಟಿವ್ ಫಂಕ್ಷನ್ ಅಂತ ನಾವು ಪ್ರೂವ್ ಮಾಡಬೇಕು. ಏನೇನು ಪ್ರೂವ್ ಮಾಡಬೇಕು? ಬೈಜೆಕ್ಟಿವ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕು. ಸೊ ಬೈಜೆಕ್ಟಿವ್ ಅಂದ್ರೆ ಏನ್ರಿ? ಇಟ್ ಇಸ್ ಬೋತ್ 1 1 and on 2. ಸೊ ಅವ್ರು ಏನಾರ ನೋಡ್ರಿ, f is a function from a cross b to b cross a. f is a function from a cross b to b cross a ಅಂದ್ರೆ ಏನು ಹೇಳ್ರಿ? a cross b ಅಂದ್ರೆ ಆರ್ಡರ್ಡ್ ಪೇರ್, a cross b ಅಂದ್ರೆ ಆರ್ಡರ್ಡ್ ಪೇರ್ ವೇರ್ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ set a and second element belongs to the set b. So a cross b ಅಂದ್ರೆ ಏನ್ರಿ? It is a set of ordered pairs. Okay, a cross b ಅಂದ್ರೆ it is a set of ordered pairs where first element belongs to set a, second element belongs to set b. Similarly b cross a ಅಂದ್ರೆ ಏನ್ರಿ? b cross a ಅಂದ್ರೆ it is a set of ordered pair where first element belongs to set b and second element belongs to set a. Okay, ಇಷ್ಟಂದ್ರೆ ಗೊತ್ತಾಯ್ತು. ಈಗ ಅವ್ರು ಏನು ಹೇಳ ನೋಡ್ರಿ, ಏನು ಕ್ವಶನ್ ಕೊಟ್ರ? if f is a function from a cross b, if f is a function from a cross b to b cross a ಅಂದ್ರೆ ಫಸ್ಟ್ ಸೆಟ್ a cross b, ಸೆಕೆಂಡ್ ಸೆಟ್ b cross a. ಅವ್ರೇನು ಹೇಳಾರ ತಿಳಿಯಾತಿದ್ದು? ಓಕೆ, ಬೇಕಾ ನೆಕ್ಸ್ಟ್ ಪೇಜ್ ತೊಗೊಂಡ್ರಿ. ಅವ್ರೇನು ಹೇಳಾರಂದ್ರ, ಸೊ ಅವರು ಏನು ಹೇಳ್ಯಾರಂತಂದ್ರ, ಅವ್ರು ಏನು ಹೇಳ್ಯಾರಂದ್ರ ಫಸ್ಟ್ ಸೆಟ್ a cross b, ಫಸ್ಟ್ ಸೆಟ್ ಏನ್ರಿ? a cross b okay, first set a cross b, sorry 1 second, first set a cross b, second set ಏನೈತ್ರಿ? b cross a. so first set is a cross b first set is a cross b, second set is b cross a. okay, ಈಗ ಇಷ್ಟು ಅವ್ರು ಹೇಳ್ಯಾರ ಕ್ವಶನ್ ಒಳಗಡೆ. ಇಷ್ಟು ಹೇಳ್ಯಾರ ಸಚ್ ದಟ್ f of a, b equal to b, a, f of a, b equal to b, a. ಹಿಂಗಂದ್ರೆ ಏನು? f ಅನ್ನು ಫಂಕ್ಷನ್ ಈಗ a, b ನ ಇನ್ಪುಟ್ ಆಗಿ ಕೊಟ್ರ, f ಅನ್ನು ಫಂಕ್ಷನ್ ಈಗ a, b ನ ಇನ್ಪುಟ್ ಆಗಿ ಕೊಟ್ರ ಔಟ್ಪುಟ್ ಏನ್ ಕೊಡುತ್ತೆ? b, a. ಅಂದ್ರೆ ಇದರ ಅರ್ಥ ಏನು? f ಅನ್ನು ಫಂಕ್ಷನ್ ಈಗ ನೀ ಯಾವ್ದ್ರ ಆರ್ಡರ್ಡ್ ಪೇರ್ನ ಕೊಟ್ರ, f ಅನ್ನು ಫಂಕ್ಷನ್ ಈಗ ನೀ ಯಾವ್ದ್ರ ಆರ್ಡರ್ಡ್ ಪೇರ್ನ ಕೊಟ್ರ ಅದು ಏನ್ ಮಾಡತ್ತಂದ್ರ ಆ ಆರ್ಡರ್ಡ್ ಪೇರ್ನ ಉಲ್ಟಾ ಮಾಡಿ ಕೊಡುತ್ತೆ. ನೀ ಬೇಕಾದ ಆರ್ಡರ್ಡ್ ಪೇರ್ನ ಕೊಡು, ಆ ಎಫ್ ಅನ್ನು ಫಂಕ್ಷನ್ ಏನ್ ಮಾಡುತ್ತದನ್ನ ಉಲ್ಟಾ ಮಾಡಿ ಕೊಡುತ್ತೆ. ಓಕೆ, ಸೊ a, b ಕೊಟ್ರೆ b, a ಕೊಡುತ್ತೆ. ಅಂತ ಫಂಕ್ಷನ್ ಇದು ಬೈಜೆಕ್ಟಿವ್ ಹೌದೇನೋ, ಅಂತ ಅವ್ರು ಕೇಳ್ಯಾರ. ಓಕೆ, ಸೊ ಸಿಂಪಲ್ ಇದನ್ನೊಂದು ಲಾಜಿಕ್ ಯೂಸ್ ಮಾಡಿ ನಾವು ಏನು ಮಾಡೋಣ? ಪ್ರೂವ್ ಮಾಡೋಕೆ ಟ್ರೈ ಮಾಡೋಣ. ಸೊ ಹೆಂಗ್ ಮಾಡೋಣ? ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ಈಗ ಇಲ್ಲಿ ಪ್ರೂವ್ ಮಾಡಕ್ಕೆ ಟ್ರೈ ಮಾಡೋಣ. ಮೊದಲು ಏನು ಟ್ರೈ ಮಾಡೋಣ? ಫಸ್ಟ್ ವಿ ವಿಲ್ ಟ್ರೈ ಟು ಪ್ರೂವ್ ದ 1 1 ಫಂಕ್ಷನ್. ಇದು 1 1 ಹೌದಲ್ಲ ಅಂತಂದು ಪ್ರೂವ್ ಮಾಡಕ್ಕೆ ಟ್ರೈ ಮಾಡೋಣ. ಲೆಟ್ x1 ಈಕ್ವಲ್ ಟು a, b ಅಂತ ತೊಗೊಳ್ಳೋಣ. ಲೆಟ್ x1 ಈಕ್ವಲ್ ಟು a, b and let x2 equal to c, d. let x1 equal to a, b and let x2 equal to c, d ಅಂತ ಐತಿ. ಓಕೆ, ಫಸ್ಟ್ ಏನು ಮಾಡೋಣ ಹಂಗಾರ? f of x1. ಸೊ f of x1 ತೊಗೊಳ್ಳೋಣ. ಓಕೆ, f of x1 ಅಂದ್ರೆ ಏನಾಗುತ್ತೆ? f of x1 ಅಂದ್ರೆ f of a, b ಆಯ್ತು. ಸೊ f of x1 equal to f of a, b ಆಯ್ತು. ಸೊ f ಅನ್ನು ಫಂಕ್ಷನ್ಗೆ a, b ಕೊಟ್ರೆ ಏನು ಮಾಡ್ತದೆ? f ಅನ್ನು ಫಂಕ್ಷನ್ಗೆ a, b ಕೊಟ್ರೆ ಅದನ್ನು ಉಲ್ಟಾ ಮಾಡಿ ಕೊಡುತ್ತೆ. ಉಲ್ಟಾ ಅಂದ್ರೆ ಏನಾಯ್ತು? b, a ಆಯ್ತು. ಸೊ b, a ಆಯ್ತು. ಕರೆಕ್ಟಾ? ಇದನ್ನ ಯಾರು ಹೇಳ್ಯಾರ? ಅವ್ರು ಹೇಳ್ಯಾರ. ಸೊ ಅವ್ರು ಹೇಳಿದ ಪ್ರಕಾರ ಮಾಡಿದ್ವಿ. ಸಿಮಿಲರ್ಲಿ f of x2 ತಗೊಂಡ್ರೆ, x2 ಅಂದ್ರೆ ಏನು ತಗೊಂಡ್ವಿ? c, d ಅಂತ ತಗೊಂಡ್ವಿ. ಸೊ x2 ಅಂದ್ರೆ c, d. ಸೊ f ಅನ್ನು ಫಂಕ್ಷನ್ಗೆ c, d ಕೊಟ್ರೆ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಉಲ್ಟಾ ಆಗೋದ್ರೆ ಏನಾಗುತ್ತೆ? c, d ಇದ್ದು d, c ಆಯ್ತು. ತಿಳಿತಾ ಇದು? ಓಕೆ, ಈಗ ಏನು ಮಾಡ್ಬೇಕು ನಾವು? ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ 1 1 ಫಂಕ್ಷನ್, 1 1 ಫಂಕ್ಷನ್ ಡೆಫಿನೇಷನ್ ಪ್ರಕಾರ ನಾವು ತಗೊಂಡ್ರೆ, 1 1 ಫಂಕ್ಷನ್ ಡೆಫಿನೇಷನ್ ಪ್ರಕಾರ ನಾವು ತಗೊಂಡ್ರೆ ಏನಾಗತ್ರಿ? f of x1 equal to f of x2 ಆಯ್ತು. f of x1 equal to f of x2 ಅಂದ್ರೆ b, a equal to d, c. b, a equal to d, c ಆಯ್ತು. ಸೊ b, a equal to d, c ಆದ್ರೆ ಏನಾಗುತ್ತೆ ನೋಡ್ರಿ? b, a equal to d, c ಆದ್ರೆ ಏನಾಗುತ್ತೆ? ಓಕೆ, ಸೊ b, a equal to d, c ಆದ್ರೆ b equal to d ಆಯ್ತು, c equal to a ಆಯ್ತು. ಕರೆಕ್ಟ್ ಹೌದಾ ಇಲ್ರಿ? ಓಕೆ, ಸೊ b, a equal to d, c ಅಂದ್ರೆ b equal to, okay, b equal to d and a equal to c. b equal to d and a equal to c ಆಯ್ತು. ಕರೆಕ್ಟ್ ಇದು? ಸೊ b equal to d and a equal to ಏನಾತ್ರಿ? c ಆಯ್ತು. ಕರೆಕ್ಟ್ ಇದು? ದೇರ್ಫೋರ್ ನಾವು ಏನು ಹೇಳ್ಬೋದು ಅಂದ್ರೆ, x1 ಅಂದ್ರೆ a, b, x2 ಅಂದ್ರೆ c, d. ಓಕೆ,
ದೇ ಆರ್ ಮ್ಯೂಚುವಲಿ ಈಕ್ವಲ್ ಟು ಈಚ್ ಅದರ್. ಅಂದ್ರೆ x1 ಮತ್ತು x2 ಎರಡು ಏನದಾವ ಮ್ಯೂಚುವಲಿ ಈಕ್ವಲ್ ಟು ಈಚ್ ಅದರ್ ಅದಾವ ಅಂತ ಹೇಳ್ಬೋದು. ಯಾಕಂದ್ರೆ x1 ಅಂದ್ರೆ a, b, x2 ಅಂದ್ರೆ c, d ನಾವು ಸ್ಟಾರ್ಟಿಂಗ್ ತೊಗೊಂಡಿದ್ವಿ. x2 ಅಂದ್ರೆ c, d, x1 ಅಂದ್ರೆ a, b ಅಂತ ತೊಗೊಂಡಿದ್ವಿ, ಹೌದಾ? ಸೊ ಇದರಿಂದ ನಾವು ಏನು ಪ್ರೂವ್ ಮಾಡ್ದಂಗೆ ಆತಂತಂದ್ರೆ f of x1 equal to f of x2 ಇದ್ರೆ f of x1 equal to f of x2 ಇದ್ರೆ x1 equal to x2 ಇರುತ್ತೆ. f of x1 equal to f of x2 ಇದ್ರೆ x1 equal to x2 ಇರುತ್ತೆ. ಕರೆಕ್ಟಾ? ಓಕೆ. ಸೊ therefore this is a 1-1 function because distinct element have distinct image. ಸೊ ನಿಮ್ಗೆ ಎಕ್ಸಾಮ್ ಒಳಗಡೆ ಮ್ಯಾಥಮೆಟಿಕಲಿ ಬರೆದ್ರೆ ಮಾತ್ರ ಮಾರ್ಕ್ ಸಿಗುತ್ತೆ. ಸೊ ಅದಕ್ಕೆ ನೀವು ಹಿಂಗೆ ಮ್ಯಾಥಮೆಟಿಕಲಿ ನಾವು ಹೆಂಗೆ ಬರ್ದಿಲ್ಲ ಈಗ ಇಲ್ಲಿ, ಸೊ ಈ ಟೈಪ್ ನೀವು ಬರೀಬೇಕು. ಆದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಭಾಳ ಸಿಂಪಲ್ ಐತಿ. ಕಾಮನ್ ಸೆನ್ಸ್ ಏನ್ರಿ, a, b ಅಂತ ಒಂದು ಆರ್ಡರ್ಡ್ ಪೇರ್ ತಗೊಂಡ್ರೆ a, b ಅಂತ ಒಂದು ಆರ್ಡರ್ಡ್ ಪೇರ್ ತಗೊಂಡ್ರೆ ಓಕೆ, a, b ಅಂತ ಒಂದು ಆರ್ಡರ್ಡ್ ಪೇರ್ ತಗೊಂಡ್ರೆ ಅದ್ರದ್ದು ರಿವರ್ಸ್ ಆರ್ಡರ್ಡ್ ಪೇರ್ ಏನಿರುತ್ತೆ? ಸೊ ಅದ್ರದ್ದು ರಿವರ್ಸ್ ಆರ್ಡರ್ಡ್ ಪೇರ್ ಏನು ಬರುತ್ತೆ? b, a ಬರುತ್ತೆ. ಕರೆಕ್ಟ್, ಹೌದಾ? ಸೊ a, b ಅಂತ ಒಂದು ಆರ್ಡರ್ ಪೇರ್ ತೊಗೊಂಡ್ರೆ ರಿವರ್ಸ್ ಆರ್ಡರ್ ಪೇರ್ ಏನು ಬರುತ್ತೆ? b, a ಬರುತ್ತೆ. ಸಿಂಪಲ್. c, d ಅಂತ ತೊಗೊಂಡ್ರೆ ಏನು ಬರುತ್ತೆ? d, c ಅಂತ ಬರುತ್ತೆ. ಕರೆಕ್ಟ್ ಇದು? ಸೊ ಅಂದ್ರೆ ಇದರ ಅರ್ಥ ಏನು? ಪ್ರತಿಯೊಂದು ಆರ್ಡರ್ಡ್ ಪೇರಿಗೂ ಡಿಸ್ಟಿಂಕ್ಟ್ ಇಮೇಜ್ ಇದ್ದೇ ಇರುತ್ತೆ. ಎವ್ರಿ ಆರ್ಡರ್ಡ್ ಪೇರ್ ಹ್ಯಾಸ್ ಅ ಡಿಸ್ಟಿಂಕ್ಟ್ ಇಮೇಜ್. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ ಈಗ ಡಿಸ್ಟಿಂಕ್ಟ್ ಇಮೇಜ್ ಇದ್ರೆ ನಾವೇನು ಕರಿಬಹುದು? ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ 1-1 ಫಂಕ್ಷನ್. ದೇರ್ಫೋರ್ ಇದೇನ್ರಿ ಇದು 1-1 ಫಂಕ್ಷನ್ ಹೌದು. ಓಕೆ. ನೆಕ್ಸ್ಟ್ ಸರ್, ಇದು ಆನ್ ಟು ಫಂಕ್ಷನ್ ಹೌದನು? ಸೊ ಆನ್ ಟು ಫಂಕ್ಷನ್ ಹೌದನ್ನು ಇದನ್ನು ಚೆಕ್ ಮಾಡೋಣ. ಓಕೆ. ಸೊ ಆನ್ ಟು ಫಂಕ್ಷನ್ ಹೌದನ್ನು ಚೆಕ್ ಮಾಡೋಣ್ರಿ ಇದು. ಸೊ ಆನ್ ಟು ಫಂಕ್ಷನ್ ಅಂದ್ರೆ ಏನ್ರಿ? ಆನ್ ಟು ಫಂಕ್ಷನ್ ಅಂದ್ರೆ ಏನು? ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ಇಟ್ ಶುಡ್ ಹ್ಯಾವ್ ಅ ಪ್ರೀ ಇಮೇಜ್. ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ಇಟ್ ಶುಡ್ ಹ್ಯಾವ್ ಅ ಪ್ರೀ ಇಮೇಜ್. ಹಂಗ ಅನ್ಕೋರಿ. ಫಾರ್ ಎಕ್ಸಾಂಪಲ್ y ಈಕ್ವಲ್ ಟು p, q ಅಂತ ತಗೋರಿ. ಸೊ ನಿಮ್ಗೆ ಆನ್ ಟು ಫಂಕ್ಷನ್ ಇನ್ ಡೆಫಿನಿಷನ್ ಗೊತ್ತು. ಫಾರ್ ಎವ್ರಿ ಎಲಿಮೆಂಟ್ ಇನ್ ಅ ಕೋಡೊಮೇನ್ ದೇರ್ ಶುಡ್ ಬಿ ಅ ಪ್ರೀ ಇಮೇಜ್. ಅದನ್ನ ಮ್ಯಾಥಮೆಟಿಕಲಿ ಹೆಂಗೆ ಹೇಳ್ತೀವಿ? ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಶುಡ್ ಬಿ x ಬಿಲಾಂಗ್ಸ್ ಟು x. ಓಕೆ. ಸೊ ಅನ್ಕೋರಿ y ಈಕ್ವಲ್ ಟು p, q ಬಿಲಾಂಗ್ಸ್ ಟು b ಕ್ರಾಸ್ a ಅಂಡ್ x ಈಕ್ವಲ್ ಟು ಏನು ಅನ್ಕೋರಿ? ಹಂಗ ಒಂದು ಯಾವ್ದಾರು ಆರ್ಡರ್ ಪೇರ್ ತೋರಿ ರ್ಯಾಂಡಮ್ ಆಗಿ a, b ವಿಚ್ ಬಿಲಾಂಗ್ಸ್ ಟು ಏನ್ರಿ? a ಕ್ರಾಸ್ b ಅಂತ ಅನ್ಕೋರಿ. ಓಕೆ. ಈಗ ಡೆಫಿನಿಷನ್ ಪ್ರಕಾರ f ಆಫ್ a, b ಮಾಡಿದ್ರೆ ಏನು ಬರುತ್ತೆ? p, q ಬರುತ್ತೆ. ಹಂಗ ಅನ್ಕೋರಿ. f ಆಫ್ a, b ಮಾಡಿದ್ರೆ ಏನು ಬರುತ್ತೆ? p, q ಬರುತ್ತೆ. ಓಕೆ. ಅದನ್ನ ಉಲ್ಟಾ ಮಾಡ್ಕೊಂಡ್ರೆ b, a ಮಾಡಿದ್ರೆ, ಓಕೆ, b, a ಮಾಡಿದ್ರೆ b, a ಮಾಡಿದ್ರೆ ಏನ್ರಿ? p, q. ಓಕೆ. ಅವಾಗ ನಾವೇನು ತಗೋಬಹುದು? ವಿ ಕ್ಯಾನ್ ಕನ್ಸಿಡರ್ as b ಈಕ್ವಲ್ ಟು p, a ಈಕ್ವಲ್ ಟು q ಅಂತ ತಗೋಬಹುದು. ಕರೆಕ್ಟಾ? b ಈಕ್ವಲ್ ಟು p ಅಂಡ್ a ಈಕ್ವಲ್ ಟು q ಅಂತ ತಗೋಬಹುದು. ಓಕೆ. ಸೊ ನಾವು ಅವಾಗ ಏನು ಮಾಡ್ಕೋಬಹುದು ಅಂದ್ರೆ x ಅಂದ್ರೆ a, b ವಿಚ್ ಈಸ್ ಈಕ್ವಲ್ ಟು q, p. ಯಾಕಂದ್ರೆ a, b ಮತ್ತು q, p ಆರ್ಡರ್ ಪೇರ್ಸ್ ಎರಡು ಏನದ ಒಂದಕ್ಕೊಂದು ಈಕ್ವಲ್ ಅದಾವ. ತಿಳಿತಾ? ಓಕೆ. ಸೊ therefore I can consider as f of x equal to y. f of x equal to y where x ಅಂದ್ರೆ ಏನು ತಗೋಬಹುದು? I can take x as q, p and I can take y as p, q ತಗೋಬಹುದು. ಓಕೆ. ಇದರಿಂದ ಏನು ಗೊತ್ತಾಯ್ತು ಅಂದ್ರೆ ಫಾರ್ ಎವ್ರಿ y there is an x. ಪ್ರತಿಯೊಂದು y ಗ ಏನೈತಿ? there is an x ಅಂತ ಐತಿ. ಓಕೆ. ಅಂದ್ರೆ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ there is a pre-image. ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ there is a pre-image ಅಂತ ಹೇಳ್ಬೋದು. therefore this you can call it as entry on to. ಈ ಫಂಕ್ಷನ್ ಏನಂತ ಕರಿಬಹುದು? ಆನ್ ಟು ಫಂಕ್ಷನ್ ಅಂತ ಕರಿಬಹುದು. ತಿಳಿತಾ ಇದು? ಓಕೆ. ಸೊ ಲಾಸ್ಟ್ ಕ್ವಶನ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ. ಓಕೆ. ಯಾಕಂದ್ರೆ ಅದು ಇನ್ ಟರ್ಮ್ಸ್ ಆಫ್ ಆರ್ಡರ್ಡ್ ಪೇರ್ ಐತಿ. ಸಪೋಸ್ ಏನಾರ ಗೊತ್ತಾಗ್ಲಿ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ. ಓಕೆ. ಸ್ವಲ್ಪ ಇದ್ರೊಳಗಡೆ ಹೇಳಿ ಸ್ವಲ್ಪ ಡಿಫಿಕಲ್ಟ್. ಆನ್ಲೈನ್ ಇದು ಯೂಟ್ಯೂಬ್ ವಿಡಿಯೋಸ್ ಹೇಳುವಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೂ ತಿಳ್ಕೊಳಕ್ಕೆ. ಬಟ್ ಒನ್ಸ್ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಇದನ್ನ ಇನ್ನೊಮ್ಮೆ ಹೇಳ್ತೀನಿ. ಓಕೆ. ಅಂತ ಬ್ರೇನ್ ಡಿಫಿಕಲ್ಟ್ ಇಲ್ಲ. ಓನ್ಲಿ ಒಂದು ಏನು ಚೇಂಜ್ ಅಂದ್ರೆ ಇಲ್ಲಿ ಎಲಿಮೆಂಟ್ ಬದಲಿ ಏನು ಕನ್ಸಿಡರ್ ಮಾಡ್ರಿ? ಆರ್ಡರ್ಡ್ ಪೇರ್ನ ಕನ್ಸಿಡರ್ ಮಾಡ್ರಿ. ಎಲಿಮೆಂಟ್ ಬದಲಿ ಏನು ಕನ್ಸಿಡರ್ ಮಾಡಬೇಕು? ಆರ್ಡರ್ಡ್ ಪೇರ್ನ ಕನ್ಸಿಡರ್ ಮಾಡಬೇಕು. ಓಕೆ. ಹಾಂ. ಸೊ ಹಂಗಾರೆ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಈಗ. ಸೊ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. Question number 9. F is a function from n to n. Andra natural number to natural number. F is a function from n to n, that is natural number to natural number given by f of n. Given by f of n equal to n plus 1 by 2
given by f of n equal to n plus 1 by 2 if n is odd, if n is odd, n by 2 if n is even, n by 2 if n is even. Okay, so ಇಲ್ಲಿ ಏನೈತೆ ನೋಡ್ರಿ, f is a function from n to n. n to n ಅಂದ್ರೆ ಏನ್ರಿ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. f is a function from n to n. n to n ಅಂದ್ರೆ ಏನು ತೊಂದ್ರಿ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. So f is a function from n to n, that is natural number to natural number. f of n equal to n plus 1 by 2. Okay, if n is odd, odd number ಇದ್ರ ನೀನು ಕೊಟ್ಟು ನೋಡ್ರಿ, ಎಫ್ ಅನ್ನೋ ಫಂಕ್ಷನ್ ಈಗ ನ್ಯಾಚುರಲ್ ನಂಬರ್ನ ಇನ್ಪುಟ್ ಆಗಿ ಕೊಡ್ಬೇಕು. ಎಫ್ ಅನ್ನೋ ಫಂಕ್ಷನ್ ಈಗ ನ್ಯಾಚುರಲ್ ನಂಬರ್ನ ಇನ್ಪುಟ್ ಆಗಿ ಕೊಡ್ಬೇಕು. ಆ ನ್ಯಾಚುರಲ್ ನಂಬರ್ ಆಡ್ ಇದ್ರೆ n plus 1 by 2 ಆಗುತ್ತೆ. ಆ ನ್ಯಾಚುರಲ್ ನಂಬರ್ ಆಡ್ ಇದ್ರೆ ಏನಾಗುತ್ತೆ, n plus 1 by 2 ಆಗುತ್ತೆ. ಆ ನ್ಯಾಚುರಲ್ ನಂಬರ್ ಇವನ್ ಇದ್ರೆ ಏನಾಗುತ್ತೆ, n by 2 ಆಗುತ್ತೆ. ಆ ನ್ಯಾಚುರಲ್ ನಂಬರ್ ಇವನ್ ಇದ್ರೆ ಏನಾಗುತ್ತೆ, n by 2 ಆಗುತ್ತೆ. ತಿಳಿತಾ ಇದು? ಸೊ ಆಡ್ ಇದ್ರೆ n plus 1 by 2, ಇವನ್ ಇದ್ರೆ n by 2 ಆಗುತ್ತೆ. ಸೊ ಇದು 1 ಫಂಕ್ಷನ್ ಆನ್ ಟು ಫಂಕ್ಷನ್ ಹೌದಲ್ಲಿ ಚೆಕ್ ಮಾಡ್ಬೇಕು. ಓಕೆ, ಸೊ ಈಗ ಒಂದೆರಡು ಸಿಂಪಲ್ ಕಾಮನ್ ಸೆನ್ಸ್ ಬೇಸ್ಡ್ ಮಾಡಿರುವಂಥ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹಂಗೆ ಅನ್ಕೋರಿ, ನಾನು ಒಂದು ಎಕ್ಸಾಂಪಲ್ ತೊಗೊಂತೀನಿ, ಏನು ತೊಗೊಂತೀನಿ, 3 ತೊಗೊಂತೀನಿ. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಏನು ಬರ್ತಾವೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, ಸೊ ಆನ್ ಹಂಗೆ ಬರ್ತಾವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾ ಏನು ತೊಗೊಂಡೆ, ಐ ಟುಕ್ ಎಕ್ಸಾಂಪಲ್ ಆಫ್ ಏನ್ರಿ, ಐ ಟುಕ್ ಎಕ್ಸಾಂಪಲ್ ಆಫ್ 3. ನಾನು 3 ತೊಗೊಂಡೆ. ಸೊ 3 ನಾ ತೊಗೊಂಡ್ರೆ 3 ನಂಬರ್ನ ನಾ ಕನ್ಸಿಡರ್ ಮಾಡಿದ್ರೆ 3 ಈಸ್ ಅ ಆಡ್ ನಂಬರ್ ಆರ್ ಇವನ್ ನಂಬರ್, 3 ಆಡ್ ನಂಬರ್, ಇವನ್ ನಂಬರ್, ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ರೆ ಫಸ್ಟ್ ಕೇಸ್ ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ಕೇಸ್ ಕನ್ಸಿಡರ್ ಮಾಡ್ತೀರಿ, ಫಸ್ಟ್ ಕೇಸ್ ಕನ್ಸಿಡರ್ ಮಾಡ್ತೀರಿ, ಬಿಕಾಸ್ ಆಡ್ ನಂಬರ್ ಇದೆ. ಸೊ 3 ನಂಬರ್ನ ತೊಗೊಂಡ್ರೆ ಆಡ್ ನಂಬರ್ ಬರುತ್ತೆ. ಸೊ ಫಸ್ಟ್ ಕೇಸ್ ಕನ್ಸಿಡರ್ ಮಾಡಿದ್ರೆ ಏನಾಯ್ತು ನೋಡ್ರಿ, 3 plus 1. ಸೊ 3 plus 1, ಓಕೆ, 3 plus 1 ಡಿವೈಡೆಡ್ ಬೈ 2. 3 plus 1 ಡಿವೈಡ್ ಬೈ 2 ಅಂದ್ರೆ ಏನಾಯ್ತು, 4 ಡಿವೈಡ್ ಬೈ 2 ಆಯ್ತು. ಸೊ 4 ಡಿವೈಡ್ ಬೈ 2 ಅಂದ್ರೆ ಆನ್ಸರ್ ಏನು ಬರುತ್ತೆ, 4 ಡಿವೈಡ್ ಬೈ 2 ಅಂದ್ರೆ 2 ಬಂತು. ಅಂದ್ರೆ ಇದರ ಅರ್ಥ ಏನು, 3 ನ ಇನ್ಪುಟ್ ಆಗಿ ಕೊಟ್ರೆ 2 ಔಟ್ಪುಟ್ ಆಗಿ ಬರುತ್ತೆ. ಸೊ 3 ನ ಇನ್ಪುಟ್ ಆಗಿ ಕೊಟ್ರೆ ಏನು ಬರುತ್ತೆ ರೀ, 2 ಔಟ್ಪುಟ್ ಆಗಿ ಬಂತು. ಸೊ 3 ನ ಇನ್ಪುಟ್ ಆಗಿ ಕೊಟ್ರೆ ಏನು ಬಂತು ರೀ, 2 ಔಟ್ಪುಟ್ ಆಗಿ ಬಂತು. ಸಿಮಿಲರ್ಲಿ 2 ನ ಇನ್ಪುಟ್ ಆಗಿ ಕೊಟ್ರಿ, ಈ ಸೈನ್ ಮಾಡ್ರಿ, ಇನ್ಸ್ಟೆಡ್ ಆಫ್ 3 ಯು ಗಿವ್ ಏನ್ರಿ 4 ನ ಇನ್ಪುಟ್ ಆಗಿ ಕೊಡ್ರಿ. 3 ಬ್ಯಾಡ್, ಈ ಸೈನ್ ಇನ್ಪುಟ್ ಆಗಿ ಕೊಡ್ರಿ, 4 ನ ಇನ್ಪುಟ್ ಆಗಿ ಕೊಡ್ರಿ. ಸೊ 4 ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ ನೋಡ್ರಿ, 4 ನ ಇನ್ಪುಟ್ ಆಗಿ ಕೊಟ್ರೆ 4 ಈಸ್ ಅ ಇವನ್ ನಂಬರ್. ಸೊ 4 ಈಸ್ ಅ ಇವನ್ ನಂಬರ್ ಅಂದ್ರೆ ಎಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ. ಸೊ 4 ಈ ಕೇಸ್ನ ಫಾಲೋ ಮಾಡುತ್ತೆ. 4 ನ ಇನ್ಪುಟ್ ಆಗಿ ಕೊಟ್ರೆ 4 ಈಸ್ ಅ ಇವನ್ ನಂಬರ್, 4 ಸೆಕೆಂಡ್ ಕೇಸ್ನ ಫಾಲೋ ಮಾಡುತ್ತೆ. ಸೆಕೆಂಡ್ ಕೇಸ್ನ ಫಾಲೋ ಮಾಡಿದ್ರೆ ಏನಾಯ್ತು ನೋಡ್ರಿ, ಸೆಕೆಂಡ್ ಕೇಸ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ, 4 ಡಿವೈಡೆಡ್ ಬೈ 2 ಆಯ್ತು. 4 ಡಿವೈಡ್ ಬೈ 2 ಅಂದ್ರೆ ಔಟ್ಪುಟ್ ಏನು ಬಂತು, 2 ಬಂತು. ಸೊ 4 ಡಿವೈಡೆಡ್ ಬೈ 2 ಅಂದ್ರೆ ಔಟ್ಪುಟ್ ಏನು ಬಂತು, 2 ಬಂತು. ಅಂದ್ರೆ 4 ನ ಇನ್ಪುಟ್ ಕೊಟ್ಟರು 2 ನ ಬರುತ್ತೆ, 3 ನ ಇನ್ಪುಟ್ ಕೊಟ್ಟರು ಏನು ಬರುತ್ತೆ, 2 ನ ಬರುತ್ತೆ. ಸೊ 4 ನ ಇನ್ಪುಟ್ ಕೊಟ್ಟರು 2 ನ ಬಂತು, 3 ನ ಇನ್ಪುಟ್ ಕೊಟ್ಟರು 2 ನ ಬಂತು. ಅಂದ್ರೆ ಇದರ ಅರ್ಥ ಏನು, 3 and 4 both have the same output. 3 and 4 both have the same output. ಅಂದ್ರೆ ಏನು, ಡಿಸ್ಟಿಂಕ್ಟ್ ಎಲಿಮೆಂಟಿಗೆ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ. ಇದನ್ನ ಹೆಂಗ್ ಬರೀತೀರಿ, ಮ್ಯಾಥಮೆಟಿಕಲಿ ಹೆಂಗ್ ಬರೀತೀರಿ, f of 3 is also equal to 2, f of 4 is also equal to 2. Therefore distinct element doesn't have distinct image, therefore it is not 1 1. ಇದು 1 1 ಅಲ್ಲ, ಇದು 1 1 ಅಲ್ಲ. ಓಕೆ, ನೆಕ್ಸ್ಟ್ ಅವ್ರೇನು ಕ್ವಶನ್ ಕೇಳಾರ, ವೆದರ್ ದಿಸ್ ಈಸ್ ಬೈಜೆಕ್ಟಿವ್ ಅಂತ ಕೇಳಾರ. ಕ್ವಶನ್ ಅವ್ರು ಏನು ಕೇಳಾರ, ಕ್ವಶನ್ ನಂಬರ್ 9 ಒಳಗಡೆ, ಕ್ವಶನ್ ನಂಬರ್ 9 ಅವ್ರು ಏನು ಕೇಳಾರ ಅಂದ್ರೆ ವೆದರ್ ದಿಸ್ ಈಸ್ ಬೈಜೆಕ್ಟಿವ್ ಅಂತ ಕೇಳಾರ. ನೋಡ್ರಿ, ಆಬ್ವಿಯಸ್ಲಿ ಇದು 1 1 ಅಲ್ಲ ಅಂದ್ರೆ, ಇದು 1 1 ಅಲ್ಲ ಅಂತಂದ್ರೆ ಅದು ಆನ್ ಟು ಇದ್ರೂ ಅಷ್ಟೇ, ಇಲ್ಲಂದ್ರೂ ಅಷ್ಟೇ 100% ಅದು ಬೈಜೆಕ್ಟಿವ್ ಆಗಂಗಿಲ್ಲ. ಯಾಕಂದ್ರೆ ಬೈಜೆಕ್ಟಿವ್ ಅಂತ ಕರಿಬೇಕಂದ್ರೆ 1 1 ಇರ್ಬೇಕು, ಆನ್ ಟೂನು ಇರ್ಬೇಕು. ಸೊ 1 1 ಇರ್ಬೇಕು, ಆನ್ ಟೂನು ಇರ್ಬೇಕು, ಎರಡು ಇದ್ರೆ ಮಾತ್ರ ಅದೇನ್ರಿ ಇದು ಬೈಜೆಕ್ಟಿವ್. ಇದು 1 1 ಇಲ್ಲ, ಇದು 1 1 ಇಲ್ಲ ಅಂತಂದ್ರೆ ಎರಡರೊಳಗಡೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಲೇ ಇಲ್ಲ, ಯಾವುದು 1 1 ಕಂಡೀಷನ್ ಸ್ಯಾಟಿಸ್ಫೈ ಆಗಲೇ ಇಲ್ಲ. ಸೊ ಹಿಂಗಾಗಿ ಆಬ್ವಿಯಸ್ಲಿ ಇದು ಬೈಜೆಕ್ಟಿವ್ ಬರಂಗಿಲ್ಲ. ಸೊ ಬೈಜೆಕ್ಟಿವ್ ಅಂತ ಕರಿಬೇಕಂದ್ರೆ ಇದು 1 1 ಇರಬೇಕು, ಆನ್ ಟೂನು ಇರಬೇಕು. ಸೊ ಇದು 1 1 ಬರಲೇ ಇಲ್ಲ, ಹಿಂಗಾಗಿ ದಿಸ್ ಇಸ್ ನಾಟ್ ಅ ಬೈಜೆಕ್ಟಿವ್ ಫಂಕ್ಷನ್. ತಿಳಿತಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ಒಂದು ಉಳಿತೀಗ. ಕ್ವಶನ್ ನಂಬರ್ 10 ಒಂದು ಮಾಡೋಣ. ಓಕೆ,
ಸೊ ಕ್ವಶನ್ ನಂಬರ್ 10 ನೀವು NCERT ಬುಕ್ ಒಳಗಡೆ ಅಥವಾ ಆ್ಯಪ್ ಒಳಗಡೆ ನೋಡ್ಕೋರಿ. ಕ್ವಶನ್ ನಂಬರ್ 10 ಏನು ಕೊಟ್ಟರೆ ಅನ್ನೋದು, ಲೆಟ್ ಎ ಇಸ್ ಅ ಸೆಟ್ ಗಿವನ್ ಬೈ ಆರ್ ಮೈನಸ್ ಆಫ್ 3 ಅಂದ್ರೆ ಆರ್ ಮೈನಸ್ 3 ಅಂದ್ರೆ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 3 ಅಂತ. ಅಂದ್ರೆ ನೀವು ಎಲ್ಲಾ ರಿಯಲ್ ನಂಬರ್ಸ್ನು ಕನ್ಸಿಡರ್ ಮಾಡಬಹುದು, ಆದ್ರೆ 3ನ ಕನ್ಸಿಡರ್ ಮಾಡಂಗಿಲ್ಲ. ಅದನ್ನ ಹೆಂಗೆ ಬರ್ತೀರಾ, ಆರ್ ಮೈನಸ್ 3, ಆರ್ ಮೈನಸ್ ಆಫ್ ಫ್ಲವರ್ ಬ್ರಾಕೆಟ್ ಒಳಗಡೆ 3 ಅಂತ ಬರ್ತಾರೆ. ಯು ಕ್ಯಾನ್ ಕನ್ಸಿಡರ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 3. ಅದು ಸೆಟ್ ಎ. ಸೆಟ್ ಬಿ ಏನಂತಂದ್ರೆ ಯು ಕ್ಯಾನ್ ಕನ್ಸಿಡರ್ all real numbers except 1, that is entry r minus of 1. ಮುಂದೆ ಏನು ಹೇಳ್ಯಾರ ನೋಡ್ರಿ, ಮುಂದೆ consider the function f from a to b defined by, consider the function f from a to b defined by f of x equal to x minus 2 divided by x minus 3, x minus 2 divided by x minus 3 is f 11 and on 2. is f11 and on 2 justify your answer ಅಂತ ಹೇಳ್ಯಾರ. ಸೊ ಇದು 11 on 2 ಹೌದನಲ್ಲ, ನೀವು ಜಸ್ಟಿಫೈ ಮಾಡ್ಬೇಕು. ಓಕೆ, ಸೊ ಜಸ್ಟಿಫೈ ಮಾಡಕ್ಕೆ ಟ್ರೈ ಮಾಡೋಣ್ರಿ ಈಗ. ಓಕೆ, ಸೊ ವಿಲ್ ಟ್ರೈ ಟು ಜಸ್ಟಿಫೈ. ಸೊ ಕ್ವಶನ್ ತಿಳಿತಲ್ರಿ ಇದು. ಓಕೆ, ಇದು ಕ್ವಶನ್ ಬರ್ಕೋರಿ ಅಥವಾ ನಿಮ್ಮ NCERT ಟೆಕ್ಸ್ಟ್ ಬುಕ್ ಒಳಗಡೆ ಇರುತ್ತೆ. ಎಕ್ಸರ್ಸೈಸ್ 1.2 ಕ್ವಶನ್ ನಂಬರ್ 10. ಸೊ ಇದು 11 on 2 ಹೌದಲ್ಲ, ನಾವು ಪ್ರೂವ್ ಮಾಡ್ಬೇಕು. ಸೊ ಹೆಂಗೆ ಮಾಡೋಣ, ಫಸ್ಟ್ 11 ಇದ್ರೆ ಏನಿರುತ್ತೆ ರೀ, 11 ಇದ್ರೆ ಸಿಂಪಲ್ ಕಂಡೀಷನ್ ಎಫ್ ಆಫ್ x1 ಈಕ್ವಲ್ ಟು x2 ಇದ್ರೆ, ಸೊ ಫಸ್ಟ್ ಏನು ಟ್ರೈ ಮಾಡೋಣ, ವಿ ವಿಲ್ ಟ್ರೈ ಟು ಪ್ರೂವ್ ವೆದರ್ ಇಟ್ ಈಸ್ 11 ಹೌದಲ್ಲ ಚೆಕ್ ಮಾಡೋಣ. ಸೊ ಹೆಂಗೆ ಚೆಕ್ ಮಾಡ್ತೀರಿ, 11 ಇದ್ರೆ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಇದ್ರೆ x1 ಈಕ್ವಲ್ ಟು x2 ಇರಬೇಕು. ಔಟ್ಪುಟ್ ಸೇಮ್ ಇದ್ರೆ ಇನ್ಪುಟ್ ಸೇಮ್ ಇರಬೇಕು. ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಇದ್ರೆ x1 ಶುಡ್ ಬಿ ಈಕ್ವಲ್ ಟು x2, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ 11. ಸೊ ಅದನ್ನ ಹೆಂಗೆ ಮಾಡ್ತೀರಿ, ಸೊ ಎಫ್ ಆಫ್ x1 ಅಂದ್ರೆ ಎಫ್ ಅನ್ನೋ ಫಂಕ್ಷನ್ ಒಳಗಡೆ x1 ಇನ್ಪುಟ್ ಕೊಟ್ರೆ ನೋಡ್ರಿ, ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಎಫ್ ಆಫ್ ಎಕ್ಸ್ ಫಂಕ್ಷನ್ ಐತಾ. ಸೊ ಎಫ್ ಅನ್ನೋ ಫಂಕ್ಷನ್ಗೆ ಎಕ್ಸ್ ನ ಇನ್ಪುಟ್ ಕೊಟ್ರೆ ಏನು ಬರುತ್ತೆ, ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಬರುತ್ತೆ, ಹೌದಾ. ಸೊ ಅದರ ಬದಲಿ ಎಕ್ಸ್ ನ ಇನ್ಪುಟ್ ಕೊಡೋ ಬದಲಿ x1 ನ ಇನ್ಪುಟ್ ಕೊಟ್ರೆ, ಎಫ್ ಆಫ್ x1 ನ ಇನ್ಪುಟ್ ಕೊಟ್ರೆ ಅವಾಗ ಏನು ಬರುತ್ತೆ ನೋಡ್ರಿ, x1 ನ ಇನ್ಪುಟ್ ಕೊಟ್ರೆ ಏನು ಬರ್ತಂದ್ರ x1 minus 2 divided by x1 minus 3 equal to f of x2 ನ ಇನ್ಪುಟ್ ಕೊಟ್ರೆ x2 ನ ಇನ್ಪುಟ್ ಕೊಟ್ರೆ x2 minus 2. ಓಕೆ, ಸೊ x2 minus 2 divided by x2 minus 3 ಬಂತು. ಓಕೆ, ಸ್ವಲ್ಪ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊರಿ. ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಸಿಂಪ್ಲಿಫಿಕೇಶನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರೋದು ಗೊತ್ತನ್ರಿ, ಸೊ ಸಿಂಪ್ಲಿಫೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ x1 x2 minus 3x1 minus 2x2 plus 6. This is equal to x1 x2 minus 2x1 minus 3x2 plus 6 ಇಷ್ಟು ಬಂತು. ಓಕೆ, ಸೊ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ಎಲ್ಲಾನು ಕ್ಯಾನ್ಸಲ್ ಮಾಡ್ಕೊರಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಯಾವ ಕ್ಯಾನ್ಸಲ್ ಆಗ್ತಾವೆ ಎಲ್ಲಾನು ಕ್ಯಾನ್ಸಲ್ ಮಾಡ್ಕೊರಿ. ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನು ಬರುತ್ತೆ, ಯು ವಿಲ್ ಬಿ ಗೆಟಿಂಗ್ x1 equal to x2. ಸೊ x1 equal to x2 ಬಂತಾ, ಅಂದ್ರೆ ಇದ್ರ ಅರ್ಥ ಏನು, ಸೊ ಸ್ಟಾರ್ಟಿಂಗ್ ನಾವೇನು ತೊಗೊಂಡಿದ್ವಿ, ಸ್ಟಾರ್ಟಿಂಗ್ ಎಫ್ ಆಫ್ x1 equal to ಎಫ್ ಆಫ್ x2 ಅಂತ ತೊಗೊಂಡಿದ್ವಿ. ಸೊ ಸ್ಟಾರ್ಟಿಂಗ್ ಎಫ್ ಆಫ್ x1 equal to ಎಫ್ ಆಫ್ x2 ಅಂತ ತೊಗೊಂಡಿದ್ವಿ ಅಂದ್ರೆ ಔಟ್ಪುಟ್ ಎರಡು ಸೇಮ್ ಅದಾವ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಔಟ್ಪುಟ್ ಎರಡು ಸೇಮ್ ಇದ್ರೆ ಇನ್ಪುಟ್ ಎರಡು ಏನಾಯ್ತು, ಸೇಮ್ ಬಂತು. ಸೊ ಔಟ್ಪುಟ್ ಎರಡು ಸೇಮ್ ಇದ್ದಿದ್ದಕ್ಕೆ ಲಾಸ್ಟಿಗೆ ಏನು ಬಂತು, x1 equal to x2 ಬಂತು. ಇದರ ಅರ್ಥ ಏನು, ಔಟ್ಪುಟ್ ಎರಡು ಸೇಮ್ ಇದ್ರೆ ಇನ್ಪುಟ್ ಎರಡು ಏನು ಬರತೈತಿ, ಸೇಮ್ ಬರತೈತಿ. ಸೊ ಈ ಟೈಪ್ ಬಂದ್ರೆ ಇದು 1 ಫಂಕ್ಷನ್ ಹೌದು, ಕರೆಕ್ಟಾ. ಸೊ ದಿಸ್ ಈಸ್ ಅ 1 ಫಂಕ್ಷನ್. ಸೊ ನೆಕ್ಸ್ಟ್ ನಾವೇನು ಚೆಕ್ ಮಾಡಬೇಕು, ವೆದರ್ ದಿಸ್ ಇಸ್ ಅ ಆನ್ ಟು ಫಂಕ್ಷನ್ ಹೌದನ್ನು ಚೆಕ್ ಮಾಡಬೇಕು. ವಿ ಶುಡ್ ಚೆಕ್ ವೆದರ್ ದಿಸ್ ಇಸ್ ಅ ಆನ್ ಟು ಫಂಕ್ಷನ್. ಸೊ ಆನ್ ಟು ಫಂಕ್ಷನ್ ಹೌದು ಅಲ್ಲ ಇದನ್ನ ನಾವು ಸ್ವಲ್ಪ ಚೆಕ್ ಮಾಡಬೇಕು. ಸೊ ಆನ್ ಟು ಫಂಕ್ಷನ್ ಹೆಂಗೆ ಚೆಕ್ ಮಾಡ್ತೀರಿ, ಓಕೆ. ಸೊ ಆನ್ ಟು ಫಂಕ್ಷನ್ ಹೆಂಗೆ ಚೆಕ್ ಮಾಡ್ತೀರಿ ಅಂದ್ರೆ ಸಿಂಪಲ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಇರುತ್ತಲ್ರಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಇರುತ್ತಲ್ಲ, ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಇದನ್ನ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೋಬೇಕು, ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಇದನ್ನ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೋಬೇಕು. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ರಿ, ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ವೈ. ಓಕೆ, ಫಂಕ್ಷನ್ ಏನೈತಿ ನೋಡ್ರಿ, ಫಂಕ್ಷನ್ ಏನೈತಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ದೇ ಹ್ಯಾವ್ ಗಿವನ್ ಫಂಕ್ಷನ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಕೊಟ್ರ ಎಕ್ಸ್ ಮೈನಸ್ 3 ಕೊಟ್ರ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ವೈ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಬರ್ಕೋಬಹುದು. ಸೊ ವೈ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಬರ್ಕೋಬಹುದು, ಎಕ್ಸ್ ಮೈನಸ್ 3 ಅಂತ ಬರ್ಕೋಬಹುದು. ಓಕೆ,
ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ ಏನು ಬರುತ್ತೆ ನೋಡ್ರಿ ಎಕ್ಸ್ ವೈ ಮೈನಸ್ 3y ಈಕ್ವಲ್ ಟು ಏನು ಬಂತು ರೀ ಎಕ್ಸ್ ಮೈನಸ್ 2 ಬಂತು ಕರೆಕ್ಟ್ ಇದು ಓಕೆ ಸೊ ಇದನ್ನ ಈಗೇನು ಮಾಡ್ರಿ ಎಕ್ಸ್ ವೈ ಕಾಮನ್ ತಗೊಂಬಿಡ್ರಿ ಓಕೆ ವೈ ಕಾಮನ್ ತಗೋರಿ ಅವಾಗೇನು ಬರುತ್ತೆ ವೈ ಕಾಮನ್ ತೆಗಿಬಿಡ್ರಿ ಇಲ್ಲ ಒಂದು ಕೆಲಸ ಮಾಡಿರಿ ಏನು ಮಾಡ್ರಿ ಅಂದ್ರೆ -2ನ ಈ ಕಡೆ ತಗೋರಿ ಸೊ -2ನ ಈ ಕಡೆ ತಗೋರಿ ಓಕೆ ಅಥವಾ ಎಕ್ಸ್ ವೈನ ಆ ಕಡೆ ಕಳಿಸ್ರಿ ಹಂಗೇನ್ರ ನೀವು ಎಕ್ಸ್ ವೈನ ಆ ಕಡೆ ಕಳಿಸಿದ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸ್ ವೈ ಈಕ್ವಲ್ ಟು -3yನ ಆ ಕಡೆ ಕಳಿಸಿದ್ರೆ +3y ಆಗುತ್ತೆ +3y - 2 ಇದು ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿ ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿ -3yನ ರೈಟ್ ಹ್ಯಾಂಡ್ ಸೈಡ್ ತೋರಿ ಸೊ ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ -3yನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರಿ ನಾ ತೊಗೊಂಡ್ರಿ ಅವಾಗ xy - x +3y - 2 ಆಯ್ತು ಸೊ ಅವಾಗ ಏನು ಬರ್ಕೊಂತೀರಿ x ಈಕ್ವಲ್ ಟು 3y - 2 ಡಿವೈಡೆಡ್ ಬೈ y - 1 ಓಕೆ ಸೊ ನೀವು ಕಾಮನ್ ತೆಗೆದ್ಮೇಲೆ ಏನು ಮಾಡಬೇಕು ಇದು ಎಕ್ಸ್ನ ನಾ ಏನು ಟಿಕ್ ಮಾಡಿದಲ್ರಿ ಈಗ ಆ ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋರಿ -3yನ ರೈಟ್ ಹ್ಯಾಂಡ್ ಸೈಡ್ ತಗೋರಿ ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ -3yನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಆಮೇಲೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಕಾಮನ್ ತಗೊಂಡು x ಈಕ್ವಲ್ ಟು 3y - 2 ಡಿವೈಡ್ ಬೈ y - 1 ಬಂತು x ಈಕ್ವಲ್ ಟು 3y - 2 ಡಿವೈಡ್ ಬೈ y - 1 ಅಂದ್ರೆ ಇನ್ ಟರ್ಮ್ಸ್ ಆಫ್ x ಆತ್ರಿ ಅದು ಅಂದ್ರೆ f ಆಫ್ x ಇನ್ ಟರ್ಮ್ಸ್ ಆಫ್ y ಇದು y ಇನ್ ಟರ್ಮ್ಸ್ ಆಫ್ x ಆತ ಅದು ಓಕೆ ಹಾಂ ಈಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಹೇಳ್ರಿ ಎಕ್ಸ್ ಈಕ್ವಲ್ ಟು ಏನು ಬಂತು 3y - 2 ಡಿವೈಡ್ ಬೈ y - 1 ಬಂತು ಎಕ್ಸ್ ಈಕ್ವಲ್ ಟು 3y - 2 ಡಿವೈಡ್ ಬೈ y - 1 ಬಂತು ಓಕೆ ಸೊ ಇಲ್ಲಿ ನಾ ಈಕ್ವೇಶನ್ 1 ಅಂತ ಬರ್ತೀನಿ ನೋಡ್ರಿ y ಈಕ್ವಲ್ ಟು x - 2 ಡಿವೈಡ್ ಬೈ x - 3 ಸೊ y ಈಕ್ವಲ್ ಟು x - 2 y ಈಕ್ವಲ್ ಟು x - 2 ಡಿವೈಡೆಡ್ ಬೈ x - 3 ಐತಲ್ಲ ಓಕೆ y ಈಕ್ವಲ್ ಟು x - 2 ಡಿವೈಡ್ ಬೈ x - 3 ಐತದಲ್ರಿ ಅದನ್ನ ಈಕ್ವೇಶನ್ 1 ಅಂತ ಕರಿತೀನಿ ಆ ಈಕ್ವೇಶನ್ 1 ಒಳಗಡೆ x ಜಾಗದಾಗ ನಾ ಏನು ಹಾಕ್ಬೋದು 3y - 2 ಡಿವೈಡೆಡ್ ಬೈ y - 1 ಹಾಕ್ಬೋದು ಈಕ್ವೇಶನ್ 1 ಜಾಗದಾಗ ಓಕೆ ಸೊ ಈಕ್ವೇಶನ್ 1 ಜಾಗದಾಗ ನಾ ಏನು ಹಾಕ್ಬೋದು ಅಂದ್ರೆ x ಈಕ್ವಲ್ ಟು 3y - 2 ಡಿವೈಡ್ ಬೈ y - 1 ಹಾಕ್ಬೋದು ಸೊ ಹಾಕಿದ್ರೆ ಏನಾಗುತ್ತೆ ನೋಡ್ರಿ ಸೊ y ಈಕ್ವಲ್ ಟು ಸೊ x ಜಾಗದಾಗ ಏನು ಹಾಕ್ತೀರಿ x ಜಾಗದಾಗ ಯು ಕ್ಯಾನ್ ಪುಟ್ 3y - 2 ಡಿವೈಡೆಡ್ ಬೈ y - 1 -2 ಹೋಲ್ ಡಿವೈಡೆಡ್ ಬೈ ಕೆಳಗಡೆ ಮತ್ತೆ x ಜಾಗದಾಗ ಏನು ಹಾಕ್ರಿ 3y - 2 ಡಿವೈಡೆಡ್ ಬೈ y - 1 ಬರೀರಿ ಓಕೆ ಸೊ -3 ಏನು ಮಾಡಿದೆ ನಾನು ಸಿಂಪಲ್ ಈಕ್ವೇಶನ್ 1 ಏನೈತಲ್ಲ ಸೊ ಈಕ್ವೇಶನ್ 1 ಒಳಗಡೆ ನಾ ಏನು ಮಾಡಿದೆ ಅಂದ್ರೆ x ಜಾಗದಾಗ 3y - 2 ಡಿವೈಡೆಡ್ ಬೈ y - 1 ಹಾಕಿದೆ ಸೊ ಹಾಕಿ ಅದನ್ನು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕು ಸೊ ಹಾಕಿ ಅದನ್ನು ಸ್ವಲ್ಪ LCM ತಗೊಂಡು ಎಲ್ಲಾನು ಸಿಂಪ್ಲಿಫಿಕೇಶನ್ ಮಾಡಬೇಕು ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಗೊತ್ತನ್ರಿ ಅಂದ್ರೆ LHS ಈಕ್ವಲ್ ಟು RHS ಸಿಗುತ್ತೆ LHS ಈಕ್ವಲ್ ಟು RHS ದಟ್ ಈಸ್ y ಈಕ್ವಲ್ ಟು y ಸಿಗುತ್ತೆ ಹೌದಾ ಸೊ ಏನು ಸಿಗುತ್ತೆ y ಇಸ್ ಈಕ್ವಲ್ ಟು y ಸೊ ಹಂಗಾರ ಇದರಿಂದ ನಿಮಗೆ ಏನು ತಿಳಿತು ಅಂತಂದ್ರೆ ಫಾರ್ ಎವ್ರಿ y ದೇರ್ ಇಸ್ ಅ x ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಇಸ್ ಅ x ಅಂದ್ರೆ ಕೋಡೊಮೇನ್ ಒಳಗಡೆ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಗೂ ಒಂದೇನೈತಿ ಪ್ರೀ ಇಮೇಜ್ ಐತಿ ಕೋಡೊಮೇನ್ ಒಳಗಡೆ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಗೂ ಏನೈತಿ ಪ್ರೀ ಇಮೇಜ್ ಐತಿ ಅದನ್ನ ಹೆಂಗೆ ಹೇಳ್ಬೋದು ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಇಸ್ ಅ x ಬಿಲಾಂಗ್ಸ್ ಟು x ಓಕೆ ಕೋಡೊಮೇನ್ ಒಳಗಡೆ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಗೂ ಏನೈತಿ ಪ್ರೀ ಇಮೇಜ್ ಐತಿ ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಇಸ್ ಅ x ಬಿಲಾಂಗ್ಸ್ ಟು x ಅದಕ್ಕೆ ನಾವು ಇದನ್ನ ಏನು ಹೇಳ್ಬೋದು ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆನ್ ಟು ಫಂಕ್ಷನ್ ಇದನ್ನ ಆನ್ ಟು ಫಂಕ್ಷನ್ ಅಂತ ಏನು ಮಾಡ್ಬೋದು ಕರಿಬಹುದು ದಿಸ್ ಈಸ್ ಅ ಆನ್ ಟು ಫಂಕ್ಷನ್ ಸರ್ ಹೆಂಗೆ ಗೊತ್ತಾಯ್ತು ಆನ್ ಟು ಫಂಕ್ಷನ್ ಅಂತ ಸಿಂಪಲ್ ಅದನ್ನ ಏನು ಮಾಡ್ಬೇಕು ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅದು x ಇನ್ ಟರ್ಮ್ಸ್ ಆಫ್ y ಇರುತ್ತೆ ಓಕೆ x ಇನ್ ಟರ್ಮ್ಸ್ ಆಫ್ y ಇರುತ್ತೆ ನೀವು ಹೆಂಗೆ ಮಾಡ್ಬೇಕು ಉಲ್ಟಾ ಬರ್ಕೋಬೇಕು y ಇನ್ ಟರ್ಮ್ಸ್ ಆಫ್ x ಬರ್ಕೋಬೇಕು ನೋಡ್ರಿ ಸ್ಟಾರ್ಟಿಂಗ್ ಏನಿತ್ತು y ಈಕ್ವಲ್ ಟು x - 2 + x - 3 ಇತ್ತು ಈಕ್ವೇಶನ್ 1 ಅದನ್ನ ಹೆಂಗ್ ಬರ್ಕೊಂಡೆ ಅಂದ್ರೆ ಹೆಂಗ್ ಬರ್ಕೊಂಡೆ x ಈಕ್ವಲ್ ಟು 3y - 2 / y - 1 ಬರ್ಕೊಂಡೆ x ಈಕ್ವಲ್ ಟು 3y - 2 / y - 1 ಬರ್ಕೊಂಡೆ ಅಂದ್ರೆ ಇನ್ ಟರ್ಮ್ಸ್ ಆಫ್ y ಇನ್ ಟರ್ಮ್ಸ್ ಆಫ್ x ಬರ್ಕೊಂಡೆ ತಿಳಿತಾ ಹಾ ಅದನ್ನ ನಾ ಬರ್ದಿದ್ದು ಕರೆಕ್ಟ್ ಐತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ ನಾ ಏನು ಮಾಡಿದೆ x ವ್ಯಾಲ್ಯೂನ ಈಕ್ವೇಶನ್ 1 ಒಳಗಡೆ ಹಾಕಿದೆ ನಾ ಬರ್ದಿದ್ದು ಕರೆಕ್ಟ್ ಐತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ x ವ್ಯಾಲ್ಯೂನ ಈಕ್ವೇಶನ್ 1 ಒಳಗಡೆ ಹಾಕಿದೆ ಹಾಕಿದಾಗ ಏನಾಗ್ತದೆ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಏನಾಯ್ತು LHS ಈಕ್ವಲ್ ಟು RHS ದಟ್ ಈಸ್ y ಈಕ್ವಲ್ ಟು y ಆಯ್ತು ಕರೆಕ್ಟಾ ಹಾ ದೇರ್ಫೋರ್ ಈಗ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದಕ್ಕೆ ನಾ ಏನು ಹೇಳ್ಬೋದು ದಿಸ್ ಈಸ್ ಅ ಆನ್ ಟು ಫಂಕ್ಷನ್ ಇದೇನ್ರಿ ಇದು ಆನ್ ಟು ಫಂಕ್ಷನ್ ಹೌದು
ಎದಕ್ಕೆ ಬಿಕಾಸ್ ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಇಸ್ ಅ x ಬಿಲಾಂಗ್ಸ್ ಟು x. ಇಂಗ್ಲಿಷ್ ಒಳಗಡೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ದೆರ್ ಇಸ್ ಅ ಪ್ರೀ ಇಮೇಜ್. ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೇನ್ ದೆರ್ ಇಸ್ ಅ ಪ್ರೀ ಇಮೇಜ್. ಕನ್ನಡದಾಗ ಹೇಳ್ಬೇಕಂದ್ರೆ ಸೆಕೆಂಡ್ ಸೆಟ್ ಒಳಗಡೆ ಯಾವ ಎಲಿಮೆಂಟು ಖಾಲಿ ಇಲ್ಲ, ಎಲ್ಲ ಎಲಿಮೆಂಟು ಏನದಾವ್ ಪ್ರೀ ಇಮೇಜ್ ಅದಾವ ಅಂತ ನಮಗೆ ಗೊತ್ತಾಗುತ್ತೆ ಈ ಒಂದು ಪ್ರೂಫ್ ಇಂದ. ದೇರ್ ಫೋರ್ ದಿಸ್ ಈಸ್ ಅ ಆನ್ ಟು ಫಂಕ್ಷನ್. ತಿಳಿತಾ ಇದು? ಓಕೆ, ಸೊ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಎಕ್ಸಸೈಸ್ 1.2 ಒಳಗಡೆ ರಿಮೈನಿಂಗ್ ಕ್ವಶನ್ಸ್ ಇತ್ತಲ್ಲ ಅದನ್ನ ನಾವು ಕಲ್ತ್ವಿ. ಓಕೆ, ಸೊ ಹೋಪ್ ಇದೆಲ್ಲರಿಗೂ ತಿಳಿಯೋದು ಅಂತ ಅನ್ಕೊಂಡಿನಿ. ಸೊ ಇದ್ರೊಳಗಡೆ ಬಿಕಾಸ್ ಆಫ್ ಏನ್ರಿ ಸ್ವಲ್ಪ ಅಪ್ಲೋಡ್ ಮಾಡಕ್ಕೆ ಮೆಮರಿ ಭಾಳ ಹೋಗುತ್ತೆ. ಅದ್ರ ಸಂಬಂಧ ನಾನು ನಮ್ದು ಫೇಸ್ ಏನೈತಲ್ಲ ಫೇಸ್ ಇಲ್ಲಿ ಬರಂಗಿಲ್ಲ, ಬರೀ ಸ್ಕ್ರೀನ್ ರೆಕಾರ್ಡ್ ಅಷ್ಟೇ ಇಲ್ಲಿ ಇರುತ್ತೆ. ಸೊ ನಿಮ್ಗೆಲ್ಲರಿಗೂ ತಿಳಿಯೋದು ಅಂತ ಅನ್ಕೊಂಡಿನಿ. ಸಪೋಸ್ ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್ ವಾಟ್ಸಪ್ ಗ್ರೂಪ್ ಒಳಗಡೆ ನೀವೇನು ಮಾಡ್ರಿ, ಕಾಮೆಂಟ್ ಮಾಡ್ಬೋದು, ಏನರ ಪ್ರಾಬ್ಲಮ್ ಇದ್ರೆ ಹೇಳ್ಬೋದು. ಓಕೆ, ಸೊ ದ್ಯಾಟ್ ವಿ ಕ್ಯಾನ್ ಇಂಪ್ರೂವ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಎಕ್ಸಸೈಸ್. ಸೊ ಇನ್ನೂ ಒಂದು 2 ಎಕ್ಸಸೈಸ್ ಅದಾವ ರಿಲೇಷನ್ ಆ್ಯಂಡ್ ಫಂಕ್ಷನ್ ಒಳಗಡೆ. ಸೊ ಅದನ್ನು ಈ ವೀಕ್ ಒಳಗಡೆ ನಾವೇನು ಮಾಡೋಣ, ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು.